ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಸಂಪರ್ಕದಲ್ಲಿ. ಎಸ್ ಶಿವು, ಈಗ ಆಲ್ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ದಿನಗಳಾದ್ಮೇಲೆ ಪೊಲೀಸರು ಆಕೆಯನ್ನ ಬಂಧಿಸ್ತಾರೆ. ಆದ್ರೆ ವಿಚಾರ ಗೊತ್ತಿದ್ದಂಥದ್ದು ವಿದೇಶದಲ್ಲಿ ಕೊಲೆ ಆಗಿರುವಂತಹ ವಿಚಾರ ವೆನಿಲ್ಲಾಳ ಅಪ್ಪಗೆ ಗೊತ್ತಾಗುತ್ತೆ. ಅನುಮಾನ ಬಂದು ಆತನ ಸಹೋದರಿ ಏನಿರ್ತಾರೆ ಅವ್ರಿಗೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನ ಕೊಟ್ಟಿದ ನಂತರ ಈ ಒಂದು ವಿಚಾರ ಬಯಲಾಗುವಂಥದ್ದು ಕೊಲೆ ಆಗಿದೆ ಅಂತ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹೌದು ಸುಕನ್ಯಾ, ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಪೊಲೀಸರು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ, ಜೊತೆಗೆ ಆ ಮನುಷ್ಯತ್ವವನ್ನು ಮರೆತು ಈ ಒಂದು ಪ್ರಕರಣವನ್ನು ಮುಚ್ಚಾಕುವಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿದ್ದರಿಂದ 3 ಅಧಿಕಾರಿಗಳನ್ನು ಪೊಲೀಸ್ ಕಮಿಷನರು ಸಸ್ಪೆಂಡ್ ಮಾಡಿದ್ದಾರೆ. ರಮೇಶ್ ಭಾನೋತ್ ಅವರ ಅಡಿಷನಲ್ ಕಮಿಷನರ್ ರಮೇಶ್ ಭಾನೋತ್ ಅವರ ವರದಿಯಂತೆ ಈಗ ಪೊಲೀಸ್ ಕಮಿಷನರು ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಈ ರೀತಿಯಾಗಿ ಸುದ್ದಿಗಳನ್ನು ನಾವು ಬಿತ್ತರಿಸ್ತಾ ಹೋಗ್ತಾ ಇದ್ದಂತೆ, ಮಾಧ್ಯಮಗಳು ಈ ಒಂದು ಕೇಸಿನ ಮೇಲೆ ಬೆಳಕನ್ನು ಚೆಲ್ತಾ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಹೋಗ್ತಾ ಇದ್ದಂತೆ, ಪ್ರಶ್ನೆಗಳನ್ನ ಎತ್ತಾ ಹೋಗ್ತಾ ಇದ್ದಂತೆ ಈಗ 7 ದಿನಗಳ ನಂತರ ಈಗ ಸಸ್ಪೆನ್ಷನ್ಗೆ ಕೊಟ್ಟಿದ್ದಾರೆ. ಆದರೆ ನಿಜಕ್ಕೂ ಕೂಡ ನ್ಯಾಯಕ್ಕೋಸ್ಕರ ಅಲಿತಾ ಇದ್ದಂಥ ವೆನ್ನಿಲ್ಲಾಳ ತಂದೆ ಪ್ರವೀಣ್ ಏನಿದ್ದಾರೆ, ಅವರು 1.5 ತಿಂಗಳು ಎಷ್ಟು ವೇದನೆ ನೋವನ್ನು ಪಟ್ಟಿದ್ದಾರೆ. ಪೊಲೀಸರಿಗೆ ಅರ್ಥ ಮಾಡಿಸೋದಕ್ಕೆ ನನ್ನ ಮಗಳು ಅಸಹಜ ಸಾವು ಅಂತೇಳಿ ನೀವೇನು UDR ಮಾಡ್ಕೊಂಡಿದ್ರಿ, ಆದರೆ ಈಗ ಅದರಲ್ಲಿ ಫುಡ್ ಪಾಯ್ಸನ್ ಅಂತ ಏನು ಹೇಳಿ ಪೋಸ್ಟ್ಮಾರ್ಟಮ್ ಅಂತ ಮಾಡಿತ್ತು, ಅದರಲ್ಲಿ ಟಾಕ್ಸಿಟಿ ಕೂಡ ಯಾವುದೂ ಇಲ್ಲ ಅನ್ನುವಂಥ ವರದಿ ಬಂದಿದೆ. ಬದಲಾಗಿ ಅದರಲ್ಲಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ, ಜೊತೆಗೆ ರಕ್ತ ಹೆಪ್ಪುಗಟ್ಟಿದೆ ಅನ್ನುವಂಥ ವರದಿ ಏನಿದೆ, ಇದನ್ನು ಆಧರಿಸಿ ನೀವು ಇದು ನನ್ನ ಮಗಳನ್ನು ವೆನ್ನಿಲಾ ನನ್ನ ಮಗಳ ತಾಯಿ ಮತ್ತು ಆಕೆಯ ಪ್ರಿಯಕರನೇ ಕೊಂದಿರೋದು ಅನ್ನುವಂಥದ್ದನ್ನು ಎಷ್ಟು ಹೇಳಿದ್ರು ಕೂಡ ಪೊಲೀಸವರು ಕೇಳಿಸ್ಕೊಳ್ಳಿಕ್ಕೆ ತಯಾರಿರಲಿಲ್ಲ, ಕಾಡುಗೋಡಿ ಪೊಲೀಸರು. ಆದರೆ ಕೊನೆಗೆ ಇದರ ರಿಪೋರ್ಟ್ನ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋದಕ್ಕೆ ಅವರ ಸಹೋದರಿ ಹೇಳಬೇಕಾಗಿತ್ತು. ಆನಂತರ ಬಂದು ಪೊಲೀಸವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿದ ಮೇಲೆ ಈ FIR ಅನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಎಷ್ಟು ಕ್ರೂರವಾಗಿರುತ್ತೆ ಈ ಒಂದು ತನಿಖೆ ವಿಚಾರಗಳು ಅಂತೇಳಿ ಹೇಳಿದ್ರೆ, ಅವರು ಏನು ಬೇಕಾದರೂ ಮುಚ್ಚಿಡಬಹುದು ಅನ್ನೋಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅನ್ನೋಂಥದ್ದು ವೆನ್ನಿಲ್ಲಾಳ ಮರ್ಡರ್ ಮಿಸ್ಟ್ರಿಯನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಆಕೆಯನ್ನು ಎಷ್ಟರ ಮಟ್ಟಿಗೆ ಹೈಡ್ರಾಮಾ ಮಾಡಿದ್ಲು ಈಕೆ ತಾಯಿ ಮತ್ತು ಪ್ರಿಯಕರ. ಒಂದು UDR ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಹೋಗಿ ಅವರು ಆಂಟಿಸಿಪೇಟ್ರಿ ಬೇಲನ್ನು ತೆಗೆದುಕೊಳ್ತಾರೆ. ಆಂಟಿಸಿಪೇಟ್ರಿ ಬೇಲನ್ನು ಏನಕ್ಕೆ ತೆಗೆದುಕೊಳ್ಬೇಕು? ಆಗಲೇ ಪೊಲೀಸರಿಗೆ ಅನುಮಾನ ಬರಬೇಕಾಗಿತ್ತು, ಆಗಲೇ ಇವರನ್ನು ಕರೆದು ವಿಚಾರಣೆ ಮಾಡಬೇಕಾಗಿತ್ತು. ಆಂಟಿಸಿಪೇಟ್ರಿ ಬೇಲನ್ನು ಪಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಯಾವಾಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರುತ್ತೆ ಆಗ ಪೊಲೀಸರು ಇಲ್ಲಿ ಈ ರಿಪೋರ್ಟನ್ನು ಇಟ್ಕೊಂಡು ನಾವು ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಗ ಆಂಟಿಸಿಪೇಟ್ರಿ ಬೇಲನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ತಾರೆ. ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಿದ್ದಂಗೆ ವೃತ್ತಿಯಲ್ಲಿ ವಕೀಲೆ ಕೂಡ ಆಗಿರ್ತಕ್ಕಂಥ ಪ್ರಿಯಾಂಕಾ ಏನಿದ್ದಾಳೆ, ಈಗೆಲ್ಲ ಗೊತ್ತಿರುತ್ತೆ ಇವರಿಗೆ ಹೇಗೆ ಕಾನೂನಿನ ಬಲೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಮೊದಲೇ ಖಾಲಿ ಆಗ್ತಾ ಇದ್ದಂತೆ, ಅಂದರೆ ಆಂಟಿಸಿಪೇಟ್ರಿ ಬೇಲು ಕ್ಯಾನ್ಸಲ್ ಆಗ್ತಾ ಇದ್ದಂತೆಯೇ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗುವಂಥದ್ದಕ್ಕೆ ಈತನೇ ಐಡಿಯಾ ಕೊಡ್ತಾನೆ, ನಾನು ಸಿಕ್ಕಿದ್ರು ಪರವಾಗಿಲ್ಲ, ನೀನು ಸಿಗಬೇಡ, ಅನಂತರದಲ್ಲಿ ಬೇಲ್ ತೆಗೆದುಕೊಳ್ಳೋಣ ಅಂತೇಳಿ ಈ ಮೋಹನ್ನ ಸ್ನೇಹಿತನ ಮನೆಗೆ ಕಳಿಸ್ಕೊಡುವಂಥದ್ದು. ಮೊದಲಿಗೆ ಮೈಸೂರಿನ ಹೋಗಿ 2 ದಿನ ಉಳ್ಕೊಳ್ತಾರೆ. 2 ದಿನ ಉಳ್ಕೊಂಡು ಎಲ್ಲ ಕೇಸ್ ತಣ್ಣಗಾಗುತ್ತೆ. ಮಾಧ್ಯಮದವರು ಇದನ್ನು ಜಾಸ್ತಿ ಕೆದಕೋದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಮಾಧ್ಯಮದವರು ಈ ಒಂದು ಮಿಸ್ಟ್ರಿಯನ್ನು ಕೆದಕ್ತಾ ಹೋಗ್ತಾ ಅದ್ರ ಮೇಲೆ ಬೆಳಕು ಚೆಲ್ತಾ ಇದ್ದಂತೆಯೇ ಆಕೆ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಸಕಲೇಶ್ಪುರದಲ್ಲಿರುವಂಥ ಮೋಹನ್ನ ಫ್ರೆಂಡ್ ಚಿರಂತನ್ ಮನೆಗೆ ಹೋಗುವಂಥದ್ದು. ಎಲ್ಲ 2 ದಿನ ಸರಿ ಹೋಗುತ್ತೆ, ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂಥೇಳಿ ಎಷ್ಟು ಚಾಲಾಕಿತನದಿಂದ ಈಕೆ ವರ್ತನೆ ಮಾಡಿದ್ದಾಳೆ ಅಂತೇಳಿ ಹೇಳಿದ್ರೆ, 10 ಲಕ್ಷ ರೂಪಾಯಿ ತನ್ನ ಅಕೌಂಟಲ್ಲಿ ಇದ್ದರೂ ಕೂಡ ಯಾವುದೇ 1 ರೂಪಾಯಿ ಡ್ರಾ ಮಾಡಿರೋಲ್ಲ. ತಾನಿರುವಂಥ ಜಾಗ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ತನ್ನ ಜೊತೆಯಲ್ಲೇ ಕ್ಯಾಶ್ 5 ಲಕ್ಷ ಏನು ತೆಗೆದುಕೊಂಡು ಹೋಗಿದ್ಲು, ಆ ಹಣವನ್ನೇ ಖರ್ಚು ಮಾಡ್ತಾ ಇದ್ದಂಥದ್ದು. ಯಾವಾಗ ಈಕೆಯನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಸೊ ಬೇರೆ ಬೇರೆ ಪ್ಲಾನ್ಗಳನ್ನು ಕೂಡ ಮಾಡ್ತಿರ್ತಾಳೆ. ಆದರೆ ಪೊಲೀಸರಿಗೆ ಮೋಹನ್ ಯಾವಾಗ ಪೊಲೀಸರ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದ, ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆಕೆ ಎಲ್ಲಿದ್ದಾಳೆ ಅನ್ನುವಂಥದ್ದನ್ನು ಕಡೆಗೆ ಎಷ್ಟು ಬಾಯಿ ಬಿಡಿಸಿದ್ರು ಕೂಡ ಬಾಯಿ ಬಿಡದಂತಹ ಮೋಹನ್ ಕಡೆಗೆ ಬಾಯಿ ಬಿಡ್ತಾನೆ. ಈ ರೀತಿಯ ಸಕಲೇಶ್ವರದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತನ ಮನೆಯಲ್ಲಿದ್ದಾಳೆ ಅಂತ. ಆಗ ಪೊಲೀಸರು ನಿನ್ನೆ ಹೋಗಿ ಆಕೆಯನ್ನು ಅರೆಸ್ಟ್ ಮಾಡ್ಕೊಳ್ಳೋ ವೇಳೆಯಲ್ಲೂ ಕೂಡ ಅತ್ಯಂತ ಹೈ ಡ್ರಾಮಾ ಮಾಡಿದ್ದಾಳೆ. ಹತ್ಕೊಂಡಿದ್ದಾಳೆ, ನನಗೆ ಶುಗರ್ ಪೇಷಂಟ್ ಇದ್ದೀನಿ, ನನಗೆ ಏನೂ ಗೊತ್ತಿಲ್ಲ, ಮಗು ನ್ಯಾಚುರಲ್ ಆಗಿ ಡೆತ್ ಆಗಿದೆ, ಇದೆಲ್ಲ ಕಟ್ಟುಕತೆ, ಮೋಹನ್ದು ಕೂಡ ಏನೂ ಪಾತ್ರ ಇಲ್ಲ, ನನಗೇನೂ ಗೊತ್ತೇ ಇರಲಿಲ್ಲ, ನಾನು ಶಾಪಿಂಗ್ ಹೋಗಿದ್ದೆ, ಶಾಪಿಂಗ್ ಹೋಗಿ ಬರೋಷ್ಟರಲ್ಲಿ ಮಗು ಮಲಗಿದ್ದಾಗ
ಅದನ್ನು ಹಾಗೆ ತೆಗೆದುಕೊಂಡೋಗಿ ನನ್ನ ಏನು ಮೋಹನ್ ರೂಮಲ್ಲಿ ಮಲಗಿಸಿದ್ರು. ಆಗ ನಾನು ಕೂಡ ಏನೂ ಗೊತ್ತೇ ಇರಲಿಲ್ಲ ನನಗೆ. ನಾವು ರೂಮ್ಗೆ ಹೋದ್ಮೇಲೂ ಕೂಡ ನಾವು 3 ಗಂಟೆವರೆಗೂ ಏನು ಟಿ ವಿ ನೋಡಿಕೊಂಡು ಸಿನಿಮಾ ನೋಡ್ಕೊಂಡಿದ್ವಿ. ಅನಂತರ ಬೆಳಿಗ್ಗೆ ಎಬ್ಬರಿಸಿದಾಗ ಎದ್ದಿಲ್ಲ. ನಾನು ಹೋಗಿ ಮೋಹನ್ಗೆ ವಿಚಾರ ತಿಳಿಸಿದಾಗ ಮೋಹನ್ ಹೇಳ್ತಾನೆ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಹೇಳಿದ್ರು. ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಂಥ ವೇಳೆಯಲ್ಲಿ ಸತ್ತೋಗಿದೆ ಅಂತ ಹೇಳಿ ಗೊತ್ತಾಯಿತು. ಇದಿಷ್ಟೇ ನಮಗೆ ಗೊತ್ತಿರುವಂಥದ್ದು. ಇದರಲ್ಲಿ ಮೋಹನ್ನು ಕೂಡ ಪಾತ್ರ ಇಲ್ಲ ಅನ್ನುವಂಥ ಮೋಹನ್ನು ಕೂಡ ವಹಿಸ್ಕೊಂಡು ಮಾತಾಡಿರುವಂಥದ್ದನ್ನು ಅಲ್ಲಿ ಐ ಡ್ರಾಮಾ ಮಾಡ್ತಾಳೆ. ಈ ಬರುವಂಥ ಸುಕನ್ಯಾ ಬರೋ ಆಕೆಯನ್ನು ಕರ್ಕೊಂಡು ಬರುವಂಥ ವೇಳೆಯಲ್ಲಿ ಪೊಲೀಸರು ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಮಾಡಿರಲ್ಲ. ಆದರೆ ಕಾರಿನ ಉದ್ದಕ್ಕೂ ಇಡೀ ಮರ್ಡರ್ ಮಿಸ್ಟ್ರಿ ಏನಾಗಿರುತ್ತೆ, ಕತೆ ಏನು ಕಟ್ಟಿದ್ರು, ಇದೆಲ್ಲವೂ ಆಕೆಯೇ ಸ್ವತಃ ಹೇಳ್ಕೊಂಡು ಬಂದಿರುವಂಥದ್ದು ಕೂಡ ಈಗ ರಾಜ್ ನ್ಯೂಸ್ಗೆ ಗೊತ್ತಾಗ್ತಾ ಇದೆ. ಆಕೆ ಹೇಳ್ಕೊಂಡು ಬರ್ತಾನೆ ಈ ನಮ್ದೇನೂ ತಪ್ಪಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಅಂದರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಇವರು ಪ್ಲಾನ್ ಮಾಡಿದ್ದಾರೆ ಅಂತಂದರೆ, ಮಗುವನ್ನು ಬೆಳಿಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮತ್ತೆ ತೆಗೆದುಕೊಂಡೋಗಿ ಅಲ್ಲಿಂದ ಮತ್ತೆ ಸಾವಾಗಿದೆ ಅಂತ ಗೊತ್ತಾಗಿದ ತಕ್ಷಣವೇ UDR ಅಂತ ಆದಮೇಲೆ ಅಲ್ಲಿ ದಫನ್ ಮಾಡಿರುವಂಥದ್ದು ಕೆಲಸ ಮಾಡಿದ್ದಾರೆ. ಸೊ ಈ ಇಡೀ ಒಂದು ವೆನಿಲಾನ ಮರ್ಡರ್ ಹಿಸ್ಟ್ರಿ ನೋಡ್ತಾ ಹೋದರೆ ಇವರಿಬ್ಬರು ವೆಲ್ ಪ್ಲ್ಯಾನ್ ಮಾಡಿ ಪೊಲೀಸರನ್ನು ಕೂಡ ಇನ್ವೆಸ್ಟಿಗೇಷನ್ ಮುಂದಕ್ಕೆ ಹೋಗ್ದಂಗೆ ನೋಡ್ಕೊಂಡಿದ್ದಾರಾ ಅನ್ನೋಂಥ ಅನುಮಾನ ಕೂಡ ಇದೆ. ಈಗ ಆ ಬಗ್ಗೆ ಈಗ ಅಲ್ಲಿನ ಈ ಹಿಂದೆ ಇದ್ದಂಥ ರಂಗಸ್ವಾಮಿ, ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಮತ್ತು PSI ನಿಂಗರಾಜು, ಕಾನ್ಸ್ಟೇಬಲ್ ಹಾಲ್ ನಾಯಕ್, ಇವರು ಮೂವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಅಲ್ಲಿ ಆ ಕಾಡುಗೋಡಿ ಪೊಲೀಸ್ ಸ್ಟೇಷನ್ನಿಂದ ವರ್ಗಾವಣೆಗೊಂಡಿದ್ರು ರಂಗಸ್ವಾಮಿ ಇನ್ಸ್ಪೆಕ್ಟ್ರು, ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು. ಸೊ ಈ ಮೂವರ ಮೇಲೂ ಕೂಡ ಈಗ ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ನಡೀತಾ ಇದೆ. ಸೊ ಎಂಕ್ವೈರಿಯಲ್ಲಿ ಸದ್ಯಕ್ಕೆ ಇವ್ರದ್ದು ತಪ್ಪಿದೆ ಅಂತ ಗೊತ್ತಾಗಿರೋದ್ರಿಂದ ಸಸ್ಪೆಂಡ್ ಮಾಡಿದ್ದಾರೆ. ಈ ಕೇಸಿನಲ್ಲಿ ಈಗ 5 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು ಪ್ರಿಯಾಂಕನ್ನ. ಇಡೀ ಒಂದು ಪ್ರಕರಣ ಹೇಗಾಯಿತು ಅನ್ನುವಂಥದ್ದನ್ನು ಸಪ್ರೇಟಾಗಿ ಆಕೆಯನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸ ಮಾಡುತ್ತೆ. ಈಗಾಗಲೇ ಮೋಹನ್ನಿಂದ ಕೂಡ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ಆಗ ಎರಡನ್ನೂ ಕೂಡ ಮ್ಯಾಚ್ ಮಾಡಿ ಕೇಸ್ನ ತನಿಖೆಯನ್ನು ಮುಂದುವರಿಸ್ತಾರೆ ಈಗ ಕಾಡುಗೋಡಿ ಪೊಲೀಸರು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಯಾವಾಗ ವೆನಿಲ್ಲಾಳ ಅಪ್ಪಗೆ ಈ ಒಂದು ವಿಚಾರ ಅಂದ್ರೆ ಅನುಮಾನ ಬರುತ್ತೆ, ತದನಂತರ ವಿದೇಶದಲ್ಲಿರುವಂತಹ ಅವರ ಸಹೋದರರಿಗೆ ಈ ಒಂದು ಏನು ಕೊಲೆ ಆಗಿತ್ತು ಆ ಒಂದು ರಿಪೋರ್ಟ್ ಅನ್ನ ಕಳಿಸ್ತಾರೆ. ರಿಪೋರ್ಟ್ ಕೊಟ್ಟಿದ್ದಾದ ಮೇಲೆ ಈ ವಿಚಾರಗಳು ಬಯಲಾಗಿದ್ದಂಥದ್ದು. ಅಲ್ಲಿವರೆಗೂ ಕೂಡ ಗೊತ್ತಾಗೇ ಇರಲಿಲ್ಲ.